ವೆಲ್ಕಮ್ ಟು ಮೋಟಿವೇಶ್ನಲ್ ಟಾಕ್ಸ್ ಇನ್ ಕನ್ನಡ. ಸಾಗರದ ಮುತ್ತಿಗಿಂತ ಪವಿತ್ರವಾದದ್ದು ಅಣ್ಣ ತಂಗಿಯ ಸಂಬಂಧ. ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿ ತಮ್ಮ ಇರಬೇಕು, ಆದರೆ ಏನೇ ಬರಲಿ ನಾನಿದ್ದೀನಿ ಅನ್ನೋಕೆ ಮಾತ್ರ ಅಣ್ಣನಿರಬೇಕು. ಅಣ್ಣ ತಂಗಿ ಸಂಬಂಧ ಅಂದ್ರೇ ಹೀಗೆ ಅಲ್ವಾ? ತಂಗಿ ಹತ್ರ ಎಷ್ಟೇ ತಿನ್ನೋಕಿದ್ರೂ ಅಣ್ಣನ ಹತ್ರ ಇರೋದು ತಿಂದ್ರೇ ರುಚಿ ಹೆಚ್ಚುತ್ತೆ. ಚಿಕ್ಕವರಿದ್ದಾಗ ಅಣ್ಣ ತಂಗಿ ಹಾವು ಮುಂಗುಸಿ ಥರ ಕಿತ್ತಾಡಿರುತ್ತಾ ಬೆಳೀತಾ ಪ್ರೀತಿ ಅಧಿಕವಾಗಿ ಆತ್ಮೀಯತೆಯಿಂದ ಇರುತ್ತಾರೆ. ಅಣ್ಣನಿಗೆ ತಂಗಿ ಎರಡನೇ ತಾಯಿಯಾದರೆ ತಂಗಿಗೆ ಅಣ್ಣ ಎರಡನೇ ತಂದೆ ಆಗಿರುತ್ತಾನೆ. ಅಣ್ಣನ ಪ್ರತಿಯೊಂದು ಮಾತುಗಳಲ್ಲೂ ತಂಗಿಯು ಕೆಳಗಿಳಿಯದೆ ಮೇಲ್ಮಟ್ಟಕ್ಕೆ ಏರುತ್ತಾ ಹೋಗಿರುತ್ತಾರೆ. ಈ ಜಗತ್ತಲ್ಲಿ ಹೇಳಿಕೊಳ್ಳುವಂಥ ಒಂದು ಸ್ವಚ್ಛವಾದ ಬಂಧ ಎಂದರೆ ಅದು ಅಣ್ಣ ತಂಗಿಯ ಬಂಧ. ಅಣ್ಣ ಎಂಬ ಸ್ಥಾನ ಕೊಡೋಕೆ ಧೈರ್ಯ ಬೇಕು, ಅದೇ ತಂಗಿ ಎಂಬ ಸ್ಥಾನ ಪಡೆಯೋಕೆ ಪುಣ್ಯ ಬೇಕು. ಯಾಕಂದರೆ ಅಣ್ಣ ಅಂದರೆ ಒಂದು ಪದವಲ್ಲ, ಅದು ಒಂದು ನಂಬಿಕೆ, ಕಾಳಜಿ. ಅಣ್ಣ ತಂಗಿಗೆ ಯಾವತ್ತೂ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳುವುದಿಲ್ಲ, ಏಕಾಂಗಿ ಜೀವನ ಭಾವನೆ. ಆದರೆ ಖಂಡಿತ ತಂಗಿಗೆ ನನ್ನಷ್ಟು ಪ್ರೀತಿಸುವ ಜೀವ ಇನ್ನೊಂದು ಸಿಗುವುದಿಲ್ಲ. ಅನುರಾಗ ಹಂಚುವವಳು ತಂಗಿ, ಅನುಬಂಧ ಹಂಚುವವನು ಅಣ್ಣ. ತಂಗಿಯ ಕಿರುನಗೆಯೇ ಅಣ್ಣನಿಗೆ ಐಶ್ವರ್ಯ, ಅಣ್ಣನ ಹೊನ್ನುಡಿಗಳೇ ತಂಗಿಗೆ ಮನೋಧೈರ್ಯ. ಒಬ್ಬ ಅಣ್ಣ ತಪ್ಪು ಮಾಡಿದಾಗ ತಂಗಿಯು ತನ್ನ ತಾಯಿಯ ಸ್ಥಾನದಲ್ಲಿ ಇದ್ದು ಬುದ್ಧಿ ಹೇಳುವಳು, ಅದೇ ತಂಗಿ ತಪ್ಪು ಮಾಡಿದಾಗ ಅಣ್ಣನು ತಂದೆಯ ಸ್ಥಾನದಲ್ಲಿ ನಿಂತು ಬುದ್ಧಿ ಹೇಳುವನು. ಪ್ರತಿಯೊಬ್ಬ ತಂಗಿಯ ನಗುವಿನ ಹಿಂದೆ ಅಣ್ಣನ ಪ್ರೀತಿ ಅಡಗಿರುತ್ತದೆ. ಅಣ್ಣ ಎಂದರೆ ಅವಳಿಗೆ ಜೀವ, ಅವನಿಗೂ ಅಷ್ಟೇ. ತಂಗಿ ಎಂದರೆ ತನ್ನದೇ ಆದ ಒಂದು ಭಾಗವಿದ್ದಂತೆ. ಆ ಸಂಬಂಧವೇ ಹಾಗೆ. ಅಲ್ಲಿ ಮುಗದಷ್ಟು ಪ್ರೀತಿ, ಅಲ್ಪ ಹೊಟ್ಟೆ ಕಿಚ್ಚು, ಒಮ್ಮೊಮ್ಮೆ ಹೊಡೆದಾಟ. ಆದರೆ ಇದೆಲ್ಲವನ್ನು ಮೀರಿದ ಬಾಂಧವ್ಯ ಒಂದಿದೆಯಲ್ಲ, ಅದನ್ನು ವರ್ಣಿಸಲು ಪದಗಳೇ ಇಲ್ಲ. ಪ್ರತಿ ಅಣ್ಣ ತಂಗಿಯರಲ್ಲಿನ ಮಧುರ ಭಾವನೆ ಅದು. ಎಷ್ಟೇ ಜಗಳ ಆಡಿದ್ರೂ, ಕೋಪ ಮಾಡಿಕೊಂಡ್ರೂ ಮತ್ತೆ ನಗುತ್ತಾ ಮಾತಾಡೋ ಜೀವಗಳು ಅಂದರೆ ಅದು ಅಣ್ಣ ತಂಗಿ ಮಾತ್ರ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕೆಳಗಡೆ ಕಾಣ್ತಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ.